ಧ್ಯಾನ ಕನ್ನಡ ವೀಕ್ಷಕರೇ, ಇವತ್ತಿನ ರಾತ್ರಿಯ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ನಾನು ತರ್ತಾ ಇರ್ತಕ್ಕಂಥ ಪ್ರಮುಖ ಸುದ್ದಿ ಯಾವುದು ಅಂತಂದ್ರೆ, ಮೋದಿ ಸರ್ಕಾರ ಪತ್ರಗುಟ್ಟೋಗಿದೆ, ಮೋದಿ ಸರ್ಕಾರಕ್ಕೆ ಭಯ ಶುರುವಾಗಿದೆ ಮತ್ತು ಮೋದಿ ಸರ್ಕಾರಕ್ಕೆ ಮುಂದೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕೆ ಮಾತು ಹೇಳ್ತಾ ಇದೀನಿ ಅಂದ್ರೆ, ವಕ್ಫ್ ಬೋರ್ಡ್ ಏನು ಕಾನೂನನ್ನ ಜಾರಿ ತರಲಾಗಿದೆ, ಆ ಕಾನೂನಿಗೆ ಬಹುತೇಕ ಸುಪ್ರೀಂ ಕೋರ್ಟ್ ಈಗ ತಡೆಯಾಜ್ಞೆ ಕೊಟ್ಟ ಹಾಗೇನೆ. ಅದ ತಡೆಯಾಜ್ಞೆ ಕೊಟ್ಟಿದ್ದೀನಿ ಅಂತ ಹೇಳಿ ಎಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ನ ಮಾಡಿಲ್ಲ. ಆದ್ರೆ ಮೂರು ಪ್ರಮುಖ ಆ ಒಂದು ನಿಯಮಗಳನ್ನ ಸುಪ್ರೀಂ ಕೋರ್ಟ್ ಹೇಳಿದೆ ಕೇಂದ್ರ ಸರ್ಕಾರಕ್ಕೆ ಹೇಳಿರೋದನ್ನ ಇದು ಒಪ್ಕೊಂಡಿದೆ. ಕೇಂದ್ರ ಸರ್ಕಾರ ಕೂಡ ಇದನ್ನ ಒಪ್ಕೊಂಡಿದೆ. ಹೌದು ಹೌದು ಮಹಾಸ್ವಾಮಿ, ನೀವು ಹೇಳಿದಾಗ ನಾವು ಕೇಳ್ತೀವಿ ಅಂತೇಳಿ ಒಪ್ಕೊಂಡಿದೆ. ಆದ್ರೆ ನಮ್ಗೆ ಎಸ್ಪೆಷಲಿ ನನಗೆ ಒಂದು ಕಾರ್ಯ ಒತ್ತಡದ ಕಾರಣದಿಂದ ಉಪರಾಷ್ಟ್ರಪತಿಯವರ ಧನ್ಕರ್ ಅವರ ಒಂದು ಹೇಳಿಕೆಯನ್ನು ವಿಶ್ಲೇಷಣೆ ಮಾಡಕ್ ಆಗಿಲ್ಲ. ಸೊ ಅದರ ಸಪರೇಟ್ ವಿಶ್ಲೇಷಣೆ ಮಾಡ್ತೀನಿ. ಈಗ ಸದ್ಯಕ್ಕೆ ತುರ್ತಾಗಿ ಈ ವಿಷಯ ನಿಮ್ಗೆ ಹೇಳ್ಬೇಕಾಗಿದೆ. ಏನಂತಂದ್ರೆ, ಏನು ಉಪರಾಷ್ಟ್ರಪತಿ ಧನ್ಕರ್ ಹೇಳಿರೋ ಆರ್ಟಿಕಲ್ 142 ಪ್ರಕಾರ ಏನು ನ್ಯಾಯಾಂಗದ ಏನಿದೆ ರಿವ್ಯೂ ಮಾಡತಕ್ಕಂಥ ಅಧಿಕಾರ, ಏನು ನ್ಯಾಯಾಂಗ ರಿವ್ಯೂ ಮಾಡತಕ್ಕಂಥ ಅಧಿಕಾರ ಇದೆ ಕಾನೂನು, ಇದು 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 ನಮ್ಮ ಪಾರ್ಲಿಮೆಂಟ್ ಮೇಲೆ, ಶಾಸಕಾಂಗದ ಮೇಲೆ ಏನು ನ್ಯಾಯಾಂಗ ಹೊಡಿತಾ ಇರ್ತಕ್ಕಂಥ ಏನು ಅಣ್ವಸ್ತ್ರ ಆಟಮ್ ಬಾಂಬ್ ತರ ಹೇಳಿದ್ದಾರೆ. ಸೊ ಅದನ್ನು ಮೀರಿ, ಅದನ್ನು ದಾಟಿ, ಇವತ್ತು ಧನ್ಕರ್ ಅವರ ಮಾತನ್ನು ದಾಟಿ, ಧನ್ಕರ್ ಉಪರಾಷ್ಟ್ರಪತಿಗಳು, ರಾಜ್ಯಸಭಾ ಚೇರ್ಮನ್ ಆಗಿರ್ತಾರೆ. ಸೊ ಅವ್ರಿಗೆ ಒಂದು ನಿಶ್ಚಿತ ಅಧಿಕಾರ ಇರುತ್ತೆ ಮತ್ತು ಯಾವುದೇ ಪಕ್ಷದ ವಕ್ತಾರರಲ್ಲ. ಅವರೇ ಹಾಗೆ ಮಾತಾಡ್ತಾ ಇದ್ದಾಗ ಇನ್ನು ಬಿಜೆಪಿಗೆ ಏನೇನ್ ಮಾಡ್ಬೇಕು? ಬಿಜೆಪಿಗೆ ಈಗ ಅವ್ರಿಗೆ ಸಂಸತ್ತಲ್ಲಿ ಬಿಲ್ ಪಾಸ್ ಮಾಡಿದ ತಕ್ಷಣ ಮುಗಿದೋಗಿದೆ ಅಂತ ಅನ್ಕೊಂಡಿದ್ರು. ಆದ್ರೆ ಈಗ ಸುಪ್ರೀಂ ಕೋರ್ಟ್ ಹೇಳಿದೆ, ಸಾಧ್ಯವೇ ಇಲ್ಲ. ನೀವು ಆರ್ಟಿಕಲ್ 26 ಅಂದ್ರೆ ಧಾರ್ಮಿಕ ಸ್ವಾತಂತ್ರ್ಯವನ್ನ ನೀವು ಉಲ್ಲಂಘನೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಆರ್ಟಿಕಲ್ 15, ಆರ್ಟಿಕಲ್ 16, ಆರ್ಟಿಕಲ್ 24, ಆರ್ಟಿಕಲ್ 26 ಇಷ್ಟು ವೈಲೇಟ್ ಆಗಿದೆ ಅಂತ ಹೇಳಿ ನೇರವಾಗಿ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸೊ ಇದನ್ನು ಕೇಳಿ ಮೋದಿ ಸರ್ಕಾರಕ್ಕೆ ಕಾದ ಸೀಸೆಯನ್ನ ಕಿವಿಗೆ ಸುರಿದಾಗ ಆಗಿದೆ. ಸೊ ಈಗ ನೇರವಾಗಿ ಅಟ್ಯಾಕ್ ಮಾಡಕ್ ಆಗ್ತಾ ಇಲ್ಲ. ಅಟ್ಯಾಕ್ ಮಾಡಕ್ ಆಗದೆ ಇರೋದ್ರಿಂದ ಈಗ ತಮ್ಮ ಚೇಲಾಗಳನ್ನ ಒಬ್ಬೊಬ್ಬರನ್ನಾಗಿ ಮೋದಿ ಸರ್ಕಾರ ಬಿಡ್ತಾ ಇದೆ. ಹೇಗೆ ಬಿಡ್ತಾ ಇದೆ ಅಂತಂದ್ರೆ, ನೀವು ಇಲ್ಲಿ ಕೇಳಿಸ್ಕೋಬೇಕು. ನಿಶಿಕಾಂತ್ ದುಬೆ ಅಂತ ಹೇಳಿ, ಈ ನಿಶಿಕಾಂತ್ ದುಬೆ ಈತ ಜಾರ್ಖಂಡ್ ನ ದೋಡಾ ಅಂತ ಹೇಳಿ ಅಲ್ಲಿಯ ಒಬ್ಬ ಸಂಸದ. ಈ ಸಂಸದ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇವರು ಜಾರ್ಖಂಡ್ನವರು ಸುಪ್ರೀಂ ಕೋರ್ಟ್ ಇದೇ ರೀತಿ ಮಾಡ್ತಿದ್ರೆ, ಸುಪ್ರೀಂ ಕೋರ್ಟ್ ತನ್ನ ಬೌಂಡ್ರಿನ ಮೀರಿಸ್ತಾ ಇದೆ ಮತ್ತು ಇದೇ ರೀತಿ ಮಾಡಿದ್ರೆ ಪಾರ್ಲಿಮೆಂಟಿನ ಮುಚ್ಚಿಬಿಡಿ, ನೀವು ಬೀಗ ಹಾಕ್ಬಿಡಿ ಪಾರ್ಲಿಮೆಂಟ್ಗೆ, ಎಲ್ಲ ನೀವೇ ಸುಪ್ರೀಂ ಕೋರ್ಟೇ ಮಾಡ್ಕೊಂಡ್ಬಿಡಿ, ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ದೊಡ್ಡ ಬೆದರಿಕೆಯನ್ನ ಹಾಕ್ತದೆ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರಿಗೆ ಈ ದೇಶದಲ್ಲಿ ನಡೀತಾ ಇರತಕ್ಕಂತ ಇಂಟರ್ನಲ್ ವಾರ್ ಇದೆಯಲ್ಲ, ಇಂಟರ್ನಲ್ ವಾರ್ ಅಂದ್ರೆ ಒಳ ಜಗಳಗಳು, ಒಳ ದಂಗೆಗಳು, ಆಂತರಿಕ ದಂಗೆಗಳಿಗೆ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಅವರೇ ಕಾರಣ ಅಂತ ಹೇಳ್ತಾರೆ. ಇದು ನೇರವಾಗಿ ನ್ಯಾಯಾಂಗನಿಂದನೇ ಸುಪ್ರೀಂ ಕೋರ್ಟ್ಗೆ ಬೆದರಿಕೆ, ಮೋದಿ ಸರ್ಕಾರ ಆಗ್ತಾ ಇರ್ತಕ್ಕಂಥ ಬೆದರಿಕೆ. ಸೊ ಈ ಮೋದಿ ಸರ್ಕಾರದ ಬೆದರಿಕೆಗೆ ಸುಪ್ರೀಂ ಕೋರ್ಟ್ ಬೆದರುತ್ತಾ ಅನ್ನೋದು ಇಲ್ಲಿ ಬಹಳ ಮುಖ್ಯ. ಸೊ ನಾಳೆನೆ ಸುಪ್ರೀಂ ಕೋರ್ಟ್ ಈಗ ರೇವಂತ್ ರೆಡ್ಡಿ ಇದೇ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು. ನೀವು ಬನ್ನಿ ನಮ್ಮ ಪಕ್ಷಕ್ಕೆ, ಯಾರು ನಿಮ್ಮ ಸದಸ್ಯರು ರದ್ದಾಗಲ್ಲ ಅಂತ ಹೇಳಿ. ಆಗ ರೇವಂತ್ ರೆಡ್ಡಿ ಹೇಳಿಕೆಯನ್ನ ತಕ್ಷಣವೇ ಸುಪ್ರೀಂ ಕೋರ್ಟ್ ಸೋಮೋಟೋ ತಗೊಂಡು ಮೊದಲು ಕ್ಷಮೆ ಯಾಚಿಸಿ ಅಂತ ಹೇಳ್ತು ಪೀಠಕ್ಕೆ. ರೇವಂತ್ ರೆಡ್ಡಿ ಕ್ಷಮೆ ಯಾಚಿಸಿದ್ರು. ಇವತ್ತು ನಿಶಿಕಾಂತ್ ದುಬೆ ಹೇಳ್ತಾ ಇದ್ರೆ, ಈ ದೇಶದಲ್ಲಿ ಆಂತರಿಕ ದಂಗೆ ನಡೀತಾ ಇದೆಯಲ್ಲ, ಆ ದಂಗೆಗೆ ಸಂಜೀವ್ ಖನ್ನಾ ಕಾರಣ, ಧಾರ್ಮಿಕ ಯುದ್ಧಗಳಿಗೆ ಸಂಜೀವ್ ಖನ್ನಾ ಕಾರಣ ಅಂತ ಹೇಳ್ತಾರೆ. ಅಂದ್ರೆ ಬಿಜೆಪಿ ಷಡ್ಯಂತ್ರ ಮಾಡಿತ್ತು. ಏನ್ ಷಡ್ಯಂತ್ರ ಮಾಡಿತ್ತು? ಈ ದೇಶದಲ್ಲಿ ಆಂತರಿಕ ದಂಗೆ ಹೇಳ್ಬೇಕೋ, ಆಂತರಿಕ ಗಲಭೆಗಳಾಗಬೇಕೋ, ಧಾರ್ಮಿಕ ಯುದ್ಧಗಳಾಗಬೇಕೋ, ಆ ಯುದ್ಧಗಳಾಗೋದಿಕ್ಕೆ ವಕ್ಫ್ ಬಿಲ್ ಅನ್ನ ಜಾರಿ ಮಾಡಬೇಕು. ಆ ಮೂಲಕ ಸುಪ್ರೀಂ ಕೋರ್ಟ್ ತಡೆಯುತ್ತೆ. ಆ ತಡೆದಾಗ ನಾವು ಗಲಾಟೆ ಮಾಡಬೇಕು. ಆಂತರಿಕ ದಂಗೆ, ಒಳ ಜಗಳ, ಒಳ ಯುದ್ಧಗಳು, ಇದು ದುಬೆ ಹೇಳ್ತಾರ ಮಾತು.
ಮಣಿಪುರದಲ್ಲಿ ಆಗ್ತಾ ಇರೋ ಘಟನೆ, ಪಶ್ಚಿಮ ಬಂಗಾಳ ಆಗ್ತಿರೋ ಘಟನೆ, ಕೇರಳದಲ್ಲಿ ಆಗ್ತಾ ಇರೋ ಘಟನೆ, ಎಲ್ಲಾ ಘಟನೆಗಳು ಜಗಳಗಳಿಗೆ ಜಗಳಗಳಿಗೆ ನೇರವಾಗಿ ಸುಪ್ರೀಂ ಕೋರ್ಟ್ ಕಾರಣ ಅಂತ ಹೇಳ್ತಾರೆ. ನೀವು ರಾಮ್ ಜನ್ಮಭೂಮಿ, ಕೃಷ್ಣ ಜನ್ಮಭೂಮಿ ಏನಾದ್ರು ಕೇಸ್ ಬಂದ್ರೆ ನೀವು ಅದಕ್ಕೆ ದಾಖಲೆ ಕೇಳ್ತೀರಾ. ಆದ್ರೆ ಮುಸ್ಲಿಂ ವಕ್ಫ್ ಬಿಲ್ ಕೇಳ್ರೆ ಅದಕ್ಕೆ ನಾನು 300 ವರ್ಷಕ್ಕೆ ಹೆಂಗ್ ದಾಖಲೆ ಕೊಡಕ್ಕಾಗತ್ತೆ ಅಂತ ಹೇಳ್ತೀರಾ. ಅಂದ್ರೆ ಈ ರೀತಿ ಮಾತನಾಡಿ ನೀವು ಸಪರೇಟ್ ಮಾಡಿ ನೀವು ಧಾರ್ಮಿಕ ಯುದ್ಧಗಳನ್ನ ನಡೆಸ್ತಾ ಇದ್ದೀರಾ ಸುಪ್ರೀಂ ಕೋರ್ಟ್ನವರು ಅಂತ ಹೇಳಿ ನೇರವಾಗಿ ಸುಪ್ರೀಂ ಕೋರ್ಟ್ ದಾಳಿ ಮಾಡ್ತಾ ಇದ್ದಾರೆ ನಿಶಿಕಾಂತ್ ದುಬೆ. ಇದು ನೇರವಾಗಿ ದಾಳಿ, ಹಾಗೆ ನ್ಯಾಯಾಂಗ ನಿಂದನೆ ಇದು. ಈ ನ್ಯಾಯಾಂಗ ನಿಂದನೆ ಮೇಲೆ ನಿಶಿಕಾಂತ್ ದುಬೆ ಅರೆಸ್ಟ್ ಆಗ್ತಾರೆ. ನಿಶಿಕಾಂತ್ ದುಬೆ ಇಮಿಡಿಯೇಟ್ ಆಗಿ ಅರೆಸ್ಟ್ ಆಗ್ಬೇಕು. ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾಗೆ ಇವರೇ ಕಾರಣ ಅಂತ ಹೆಸರು ಹಿಡಿದು ಹೇಳ್ತಾರೆ. ನೇರ ದಾಳಿ ಏನು ನಿನ್ನೆ ಧನ್ಕರ್ ಮಾತನಾಡಿದ್ರು, ಕ್ಷಿಪಣಿ ದಾಳಿ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಸರ್ಕಾರದ ಮೇಲೆ ಅಂತ ಹೇಳಿದ್ರು, ಸಂಸತ್ ಮೇಲೆ. ಅದೇ ರೀತಿ ಸಂಜೀವ್ ಖನ್ನಾ ಅವ್ರ ಮೇಲೆ ದಾಳಿ ಮಾಡ್ತಾ ಇದಾರೆ ನಿಶಿಕಾಂತ್ ದುಬೆ, ಅಣ್ವಸ್ತ್ರ ದಾಳಿಯನ್ನ ಮಾಡ್ತಾ ಇದಾರೆ. ಇದು ನಿಶಿಕಾಂತ್ ದುಬೆಯ ವೈಯಕ್ತಿಕ ಅಭಿಪ್ರಾಯವಾ ಅಥವಾ ಮೋದಿ ಸರ್ಕಾರದ ಅಭಿಪ್ರಾಯವಾ? ನೀವು ಫೇಸ್ಬುಕ್ ಸೋಷಿಯಲ್ ಮೀಡಿಯಾಗಳಲ್ಲಿ ತೆಗೆದ್ರೆ ನಿಶಿಕಾಂತ್ ದುಬೆ ನಿಂತ್ಕೊಂಡ್ರೆ ಯಾರ ಪಕ್ಕ ಅತಿ ಹೆಚ್ಚು ಆಪ್ತ ಯಾರಿಗೆ? ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ. ಹಾಗಾದ್ರೆ ಈ ಮಾತುಗಳೆಲ್ಲ ನರೇಂದ್ರ ಮೋದಿ ಮಾತುಗಳ? ಹಾಗೆ ಕಿರಣ್ ರಿಜಿಜು ಕೂಡ ಇದೇ ರೀತಿಯ ಮಾತುಗಳನ್ನ ಆಡ್ತಾ ಇದಾರೆ. ನಾವು ಹಾಗಾದ್ರೆ ಸುಪ್ರೀಂ ಕೋರ್ಟ್ ಕಂಟ್ರೋಲ್ ಮಾಡಕ್ ಆಗುತ್ತಾ, ನಾವು ಮಾಡಬಾರ್ದಾ ಅಂತ ಕೇಳ್ತಾ ಇದಾರೆ. ನೀವು ಮಾಡಿ ನೋಡಿ, ನೀವು ಸುಪ್ರೀಂ ಕೋರ್ಟ್ ನ ಕಂಟ್ರೋಲ್ ಮಾಡಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೆಕ್ಷನ್ 142 ಅಂದ್ರೆ ಆರ್ಟಿಕಲ್ 142 ನ ಜಾರಿಗೆ ತರಬೇಕೋ ಬೇಡವೋ ಅಂತ ಹೇಳಿ ಸಂವಿಧಾನ ರಚನಾ ಸಮಿತಿಯಲ್ಲಿ ಚರ್ಚೆಗೆ ಬಂದಾಗ ಅದಕ್ಕೆ ಚರ್ಚೆ ನಡೀಲಿಲ್ಲ. ಬೇರೆ ಕಾನೂನುಗಳಿಗಾದಂತ ಚರ್ಚೆ ನಡೀಲಿಲ್ಲ. ಹೌದು, ಒಂದೇ ವರ್ಡ್ ಎಲ್ಲರೂ ಒಪ್ಕೊಂಡಿದ್ದು, ಹೌದು ಏನು ಯಾವುದೇ ಕಾನೂನುಗಳನ್ನ ವಿಧಾನಸಭೆಗಳಾಗ್ಲಿ ಅಥವಾ ಲೋಕಸಭೆ ಆಗ್ಲಿ ಯಾರು ಕಾನೂನು ಮಾಡಿದಾಗ ಆ ಕಾನೂನನ್ನ ವಿಶ್ಲೇಷಣೆ ಮಾಡ್ತಕ್ಕಂತ, ಅದ್ರಿಗೆ ತೀರ್ಪು ಕೊಡ್ತಕ್ಕಂತ, ಅದನ್ನ ಬಗ್ಗೆ ಚರ್ಚೆ ಮಾಡ್ತಕ್ಕಂತ, ನಿರ್ಧಾರ ಕೈಗೊಳ್ತಕ್ಕಂತ ಅಧಿಕಾರ ಸುಪ್ರೀಂ ಕೋರ್ಟ್ ಇದೆ. ಇದು ಅಂದ್ರೆ ಏನು ನಮ್ಗೆ ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದಾರೆ, ಸಂವಿಧಾನದ ಮೂಲ ಸ್ಟ್ರಕ್ಚರ್, ಆ ಮೂಲ ಸ್ಟ್ರಕ್ಚರ್ ನ ಚೇಂಜ್ ಮಾಡಕ್ ಹೋದಾಗ, ಅದನ್ನ ಬದಲಾವಣೆ ಮಾಡಕ್ ಹೋದಾಗ ಆಗ ಅಲ್ಲಿ ಸುಪ್ರೀಂ ಕೋರ್ಟ್ ಎಂಟರ್ ಆಗುತ್ತೆ. ಇದಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಆರ್ಟಿಕಲ್ 142. ಸೊ ಈ ಆರ್ಟಿಕಲ್ 142ನೇ ಅದೇ ಕ್ಷಿಪಣಿ ದಾಳಿ ಅಂತ ಹೇಳಿ ಧನ್ಕರ್ ಹೇಳ್ತಾರೆ. ಸೊ ಈ ಆರ್ಟಿಕಲ್ ನ ಬಳಸ್ತಾ ಇರ್ತಕ್ಕಂಥ ಸಂಜೀವ್ ಖನ್ನಾ, ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಈ ದೇಶದ ಧಾರ್ಮಿಕ ಯುದ್ಧಗಳಿಗೆ, ದಂಗೆಗಳಿಗೆ ಕಾರಣ ಆಗ್ತಾ ಇದ್ದಾರೆ ಅಂತ ಹೇಳಿ ನಿಶಿಕಾಂತ್ ದುಬೆ ಹೇಳ್ತಾರೆ. ಇದು ಇಡೀ ಇವತ್ತು ಸಂಸತ್ತಿಗೆ ಬೀಗ ಹಾಕ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೇನೆ ಇವತ್ತು ಸಾಮ್ನಾ ಪತ್ರಿಕೆಯಲ್ಲಿ, ಶಿವಸೇನೆಯ ಪತ್ರಿಕೆ ಸಾಮ್ನಾ ಪತ್ರಿಕೆಯಲ್ಲಿ ನೀವು ಇಷ್ಟೆಲ್ಲ ಧನ್ಕರ್ ಮಾತನಾಡ್ತಾ ಇದಾರಲ್ಲ ಸುಪ್ರೀಂ ಕೋರ್ಟ್ ಬಗ್ಗೆ, ಹಾಗಾದ್ರೆ ಸುಪ್ರೀಂ ಕೋರ್ಟ್ಗೆ ಬೀಗ ಹಾಕ್ಬಿಡಿ ಅಂತ ಹೇಳಿ ಒಂದು ಆರ್ಟಿಕಲ್ ಬರ್ದಿದ್ರು, ಸಂಪಾದಕೀಯ ಬರ್ದಿದ್ರು. ನೀವೆಲ್ಲ ಸುಪ್ರೀಂ ಕೋರ್ಟ್ ನ ಬಗ್ಗೆ ಈ ಒಂದು ಧನ್ಕರ್ ಅವರ ಮಾತನ್ನ ಅರ್ಥ ಮಾಡ್ಕೊಂಡ್ ಬಂದ್ರೆ ಟೈಮ್ಸ್ ಆಫ್ ಇಂಡಿಯಾದ ಎಡಿಟೋರಿಯಲ್ ನೀವೆಲ್ಲ ಓದ್ಬೇಕು. ಆ ಎಡಿಟೋರಿಯಲ್ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಅಷ್ಟೇ ಯಾಕೆ, ನಿಮ್ಗೆ ಕಾನೂನಿನ ತಜ್ಞರು ಯಾರನ್ನೇ ಕೇಳಿ, ಸಂವಿಧಾನ ರಕ್ಷಕ ಸುಪ್ರೀಂ ಕೋರ್ಟ್, ಸಂವಿಧಾನ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು, ಭಾರತದ ಸಂಸತ್ತು ಮತ್ತು ವಿಧಾನಸಭೆಗಳು ಮಾಡಿದಂತ ಕಾನೂನನ್ನ ವಿಶ್ಲೇಷಣೆ ಮಾಡುವ, ಪರಾಮರ್ಶೆ ಮಾಡುವ ಪರಮಾಧಿಕಾರ ಸುಪ್ರೀಂ ಕೋರ್ಟ್ ಇದೆ. ಅದೇ ಆರ್ಟಿಕಲ್ 142. ಸೊ ಇದನ್ನ ಕುರಿತಂತೆ ಇವತ್ತು ದಾಳಿ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ಗೆ. ಯಾವ ಸುಪ್ರೀಂ ಕೋರ್ಟ್ ರಾಮ ಜನ್ಮಭೂಮಿಯ ತೀರ್ಪನ್ನು ಕೊಟ್ಟಾಗ ಬಾಬ್ರಿ ಮಸೀದಿಯ ಧ್ವಂಸ ಮಾಡಿದವ್ರಿಗೆ ಶಿಕ್ಷೆಯನ್ನು ಏನು ಘೋಷಣೆ ಮಾಡದೇ ಇದ್ದಾಗ, ನಾನು ರಾಮನ ಹೆಸರಿನಲ್ಲಿ ತೀರ್ಪು ಕೊಟ್ಟೆ ಅಂತ ಹೇಳಿ ದೇವೇ ಚಂದ್ರಚೂಡ್ ಹೇಳಿದಾಗ, ಯಾವ ಮೋದಿಯ ಅಂಧಭಕ್ತರು, ಬಿಜೆಪಿಯ ಅಂಧಭಕ್ತರು, ಬಿಜೆಪಿಯ ಕಾರ್ಯಕರ್ತರು, RSS ಕಾರ್ಯಕರ್ತರು ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದಂತ ಡಿ.ವೈ. ಚಂದ್ರಚೂಡ್ ಅವರನ್ನ ಹಾಡಿ ಹೊಗಳಿದ್ರು. ಮತ್ತು ಆ ತೀರ್ಪು ಕೊಟ್ಟಂತ 5 ನ್ಯಾಯಾಧೀಶಗಳನ್ನ ಇವರು ಭಾರತದ ನವ ನಿರ್ಮಾಪಕರು ಅಂತ ಹೇಳಿ ಹಾಡಿ ಹೊಗಳಿದ್ರು. ಇವತ್ತು ಅದೇ ಟ್ರೋಲ್ ಆರ್ಮಿ, ಅದೇ ಬಿಜೆಪಿ, ಅದೇ RSS, ಅದೇ ನಿಶಿಕಾಂತ್ ದುಬೆ, ಅದೇ ಧನ್ಕರ್ ಹೇಳ್ತಾ ಇದ್ದಾರೆ ಸುಪ್ರೀಂ ಕೋರ್ಟೇ ಕಾರಣ ಈ ದೇಶದ ಧಾರ್ಮಿಕ ಯುದ್ಧಗಳಿಗೆ. ನಿಮ್ಮ ಪರವಾಗಿ ತೀರ್ಪು ಬಂದ್ರೆ ಸುಪ್ರೀಂ ಕೋರ್ಟ್ ಸರಿ, ನಿಮ್ ಪರವಾಗಿ ತೀರ್ಪು ಬಂದಿಲ್ಲ ಅಂದ್ರೆ ದಂಗೆ ಆಗುತ್ತೆ. ಆ ದಂಗೆಗಳಿಗೆ ಚೀಫ್ ಜಸ್ಟಿಸ್ ಕಾರಣ ಅಂತ ಹೇಳಿ ಹೇಳಿಕೆಗಳನ್ನ ನಿಶಿಕಾಂತ್ ದುಬೆ ಕೊಡ್ತಾ ಇದ್ದಾರೆ. ಇದು ನಿಶಿಕಾಂತ್ ದುಬೆ ಹೇಳಿಕೆ ಅಲ್ಲ, ಇದು ಮೋದಿ ಸರ್ಕಾರದ ಹೇಳಿಕೆ.
ಮೋದಿ ಸರ್ಕಾರದ ಹೇಳಿಕೆ, ಈ ಹೇಳಿಕೆಯನ್ನು ಕೊಟ್ಟು ಇಡೀ ದೇಶದಲ್ಲಿ ಆಂತರಿಕ ದಂಗೆಯನ್ನು ಹೆಬ್ಬಿಸ್ತಾರೆ. ಆಂತರಿಕ ದಂಗೆಯನ್ನು ಹೆಬ್ಬಿಸಿ ಧಾರ್ಮಿಕ ಯುದ್ಧಗಳನ್ನು ಅದಕ್ಕೆ ಅದು ಈಗಾಗಲೇ ಲ್ಯಾಬೊರೇಟರಿ ಶುರುವಾಗಿದೆ. ಮುರ್ಷಿದಾಬಾದ್ ದಂಗೆ, ಮುರ್ಷಿದಾಬಾದ್ ಅಲ್ಲಿ ಕೋಲ್ಕತ್ತಾದಲ್ಲಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಹೇಳಿದ್ರೆ ನಾವು ಕಾನೂನನ್ನ ಜಾರಿಗೆ ತರಲ್ಲ ಅಂತ, ವಕ್ಫ್ ಕಾನೂನು ಜಾರಿಗೆ ತರಲ್ಲ ಅಂತ. ಸೊ ಅಲ್ಲಿಗೆ ಗಲಾಟೆ ಮಾಡೋ ಅವಶ್ಯಕತೆನೇ ಇಲ್ಲ. ಅಲ್ಲಿ ಸರ್ಕಾರ, ಅಲ್ಲಿ ರಾಜ್ಯ ಸರ್ಕಾರ ಇಂಪಾರ್ಟೆಂಟ್ ಅಲ್ಲಿ ಯಾವಾಗ. ಸೊ ಆದ್ರೂ ಅಲ್ಲಿ ಗಲಾಟೆ ಮಾಡ್ತಾರೆ ಯಾರು? ಬಿಜೆಪಿಯ ಬಾಡಿಗೆ ಮಂತ್ರಿ. ಪ್ರಧಾನಿ ನರೇಂದ್ರ ಮೋದಿ ಬುಹ್ರಾ ಅಂತ ಹೇಳಿ ಮುಸ್ಲಿಂ ಪಂಗಡವನ್ನ ಅವರು ಕುತ್ಕೊಂಡು ಸಭೆ ಮಾಡ್ತಾರೆ. ಬುಹ್ರಾ ಈ ಗುಜರಾತ್ನ ಬನಿಯಾ ಮುಸ್ಲಿಮ್ಸ್, ಅವರು ಬನಿಯಾ ಮುಸ್ಲಿಮ್ಸ್. ಈ ಬನಿಯಾ ಮುಸ್ಲಿಮ್ಸ್ಗೂ ಈ ವಕ್ಫ್ ಕಾಯ್ದೆಗೂ ಏನು ಸಂಬಂಧವೇ ಇಲ್ಲ. ಅವ್ರು ಅದು ಯಾವ್ದವ್ರಿಗೂ ಅದು ಆ ಬುಹ್ರಾ ಸಮುದಾಯರು ಒಂದೇ ಒಂದು ಆಸ್ತಿನೂ ಕೂಡ ದಾನ ಕೊಟ್ಟಿಲ್ಲ. ಸೊ ಅವರು ಮೋದಿಗೆ ನೀವು ವಕ್ಫ್ ಮಾಡಿದ್ದು ಸರಿ ಅಂತ ಹೇಳಿ ಅವರು ಜೈ ಜೈಕಾರ ಹಾಕ್ತಾರೆ. ಬನಿಯಾಗಳಿಂದ ಬನಿಯಾಗಳಿಗೋಸ್ಕರ ಜೈಕಾರ ಹಾಕ್ತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ, ಇಲ್ಲಿ ನೀವು ವಯಲೇಷನ್ ಮಾಡ್ತಾ ಇದ್ದೀರಾ, ಧಾರ್ಮಿಕ ಹಕ್ಕನ್ನ ವಯಲೇಷನ್ ಮಾಡ್ತಾ ಇದ್ದೀರಾ, ಅದು ಮಾಡೋದಕ್ಕೆ ನಾ ಬಿಡಲ್ಲ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನು ತೀರ್ಪೇ ಕೊಟ್ಟಿಲ್ಲ, ಆಗ್ಲೇ ನಿಮ್ಗೆ ಪುಕ್ಕ ನೋಡಿ. ಇವ್ರು ಹೇಳ್ತಾರೆ ದುಬೈ ಹೇಳ್ತಾ ಏನು, कानून यदि सुप्रीम कोर्ट ही बनाएगा, संसद भवन बंद करना देना चाहिए. पार्लियामेंट should be closed down if the supreme court has to make the laws. ಸುಪ್ರೀಂ ಕೋರ್ಟ್ ಲಾ ಮಾಡ್ತೀನಿ ಅಂತ ಹೇಳ್ತಾ ಇದೆ. ನೀವು ಮಾಡಿರೋ ಕಾನೂನು ತಪ್ಪಿದೆ, ಸಂವಿಧಾನ ವಿರುದ್ಧವಾಗಿದೆ. ಭಾರತದಲ್ಲಿ ಯಾವುದೇ ಕಾನೂನು ಬಂದರೂ ಅದು ಸಂವಿಧಾನದ ಮೂಲಭೂತ ಸ್ವರೂಪವನ್ನ ಹಾಳು ಮಾಡಿ ಬರೋ ಹಾಗಿಲ್ಲ, ಅದನ್ನ ಧಕ್ಕೆ ತರೋ ಹಾಗಿಲ್ಲ. ಮೂಲಭೂತ ಸ್ವರೂಪವನ್ನ ಹಾಳು ಮಾಡೋ ಹಾಗಿಲ್ಲ. ಸೊ ಇದು ಗೊತ್ತಿಲ್ವಾ ದುಬೆಗೆ? ಇದು ಧನ್ಕರ್ ಗೊತ್ತಿಲ್ವಾ? ಉಪರಾಷ್ಟ್ರಪತಿಗಳು, ಸ್ವತಃ ಲಾಯರ್ ಅವ್ರಿಗೆ ಗೊತ್ತಿಲ್ವಾ? ಇಲ್ಲಿ ಸುಪ್ರೀಂ ಕೋರ್ಟ್ is going to beyond its limits. If one has to go to the Supreme Court for everything, then Parliament and State Assembly should be shut. No. ಯಾವುದೇ ಕೇಸ್ ಮಾತಾಡಿ, ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡಿ, ಇವಿಎಂ ಬಗ್ಗೆ ಮಾತಾಡಿ, ಎಲೆಕ್ಟ್ರೋಲ್ ಬಾಂಡ್ ಬಗ್ಗೆ ಮಾತನಾಡಿ, ಯಾವುದೇ ವಿಷಯ ಬಗ್ಗೆ ಮಾತಾಡ್ತಾರೆ ಕೋರ್ಟ್ಗೆ ಹೋಗಿ ಅಂತ ಹೇಳೋರು ಯಾರು? ಕೋರ್ಟ್ಗೆ ಹೋಗಿ ಅಂತ ಹೇಳೋರು ಯಾರು? ಅಮಿತ್ ಶಾ ಬಿಜೆಪಿ ಎಲ್ಲ ನಾಯಕರು ಹೇಳ್ತಾರೆ. ಪ್ರಹ್ಲಾದ್ ಜೋಶಿ, ರಾಜ್ಯ ಸರ್ಕಾರಕ್ಕೆ ನೀವು ಅನುದಾನ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಬಿಜೆಪಿಯ ನಾಯಕರು ಏನ್ ಹೇಳ್ತೀರಾ ನೀವೆಲ್ಲ? ಕೋರ್ಟ್ಗೆ ಹೋಗ್ಲಿಲ್ವಾ? ಹೋಗಿ ತೀರ್ಪು ಬರ್ಲಿಲ್ವಾ? ಕರ್ನಾಟಕ ರಾಜ್ಯದ ಪರವಾಗಿ, ತಮಿಳುನಾಡಿನ ಸರ್ಕಾರದ ಪರವಾಗಿ ಬರ್ಲಿಲ್ವಾ? ಹೌ ಕ್ಯಾನ್ ಗಿವ್ ಯು ಡೈರೆಕ್ಷನ್ ಟು ದಿ ಅಪಾಯಿಂಟಿಂಗ್ ಅಥಾರಿಟಿ? ಅಪಾಯಿಂಟಿಂಗ್ ಅಥಾರಿಟಿ ಅಂದ್ರೆ ಯಾರು ಅಂತಂದ್ರೆ, ಸುಪ್ರೀಂ ಕೋರ್ಟ್ ನ ಅಪಾಯಿಂಟ್ ಮಾಡೋರು ಯಾರು? ರಾಷ್ಟ್ರಪತಿಗಳು. ಸೊ ನಿಮ್ಗಿಂತ ಮೇಲವರು ಅಂತ ಹೇಳ್ತಾರೆ. ನೋ, ಸಂವಿಧಾನದಲ್ಲಿ ಯಾರು ಮೇಲೂ ಕೇಳಿಲ್ಲ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಮೂರು ಈಕ್ವಲ್. ಆಲ್ ದೇ ಆರ್ 3 pillars ಆಫ್ ದಿ ಕಾನ್ಸ್ಟಿಟ್ಯೂಷನ್, 3 pillars ಆಫ್ ದಿ ಪಾರ್ಲಿಮೆಂಟ್. ಸೊ ಅವ್ರು ನಿಮ್ ದೊಡ್ಡವ್ರು, ಅವ್ರು ನಿಮ್ಗೆ ಪ್ರಮಾಣ ವಚನ ಕೊಡ್ತಾರೆ, ಅವ್ರು ನೇಮಕ ಮಾಡ್ತಾರೆ, ಅವ್ರು ನೀವು ಅದು ಹೇಳಕ್ ಬರಲ್ಲ ಅಂತ. ನೋ, ನಥಿಂಗ್ ಡೂಯಿಂಗ್. ಅದು ಸಾಧ್ಯವೇ ಇಲ್ಲ. ಇಲ್ಲಿ ದ ಪಾರ್ಲಿಮೆಂಟ್ ಮೇಕ್ಸ್ ದ ಲಾ ಆಫ್ ಹಿಸ್ ಕಂಟ್ರಿ. ಯು ವಿಲ್ ಡಿಕ್ಟೇಟ್ ದ ಪಾರ್ಲಿಮೆಂಟ್ ಕಾನೂನು ಮಾಡುತ್ತೆ, ನೀವು ಪಾರ್ಲಿಮೆಂಟ್ಗೆ ಡಿಕ್ಟೇಟ್ ಮಾಡ್ತೀರಾ ನೀವು ಅಂತ ಕೇಳ್ತಾರೆ. ಪಾರ್ಲಿಮೆಂಟ್ ಕಾನೂನು ಮಾಡ್ಬೇಕು, ಹೌದು, ಅದಕ್ಕೆ ಇರೋದವರು. ಆದ್ರೆ it can't change the basic structure of the constitution. Common sense, minimum law, basic structure na ನೀವು ವೈಲೇಟ್ ಮಾಡೋ ಹಾಗಿಲ್ಲ. ವೈಲೇಟ್ ಮಾಡಿದಾಗ ಅದು ಸುಪ್ರೀಂ ಕೋರ್ಟ್ ತಡೆಯುತ್ತೆ. ಇಟ್ ಮೀನ್ಸ್ ಯು ವಾಂಟ್ ಟು ಟೇಕ್ ದ ಕಂಟ್ರಿ ಟುವರ್ಡ್ಸ್ ಅನಾರ್ಕಿ. ನೀವು ಈ ದೇಶದ ಅರಾಜಕತೆಯನ್ನು ಸ್ಥಾಪನೆ ಮಾಡ್ತಾ ಇದ್ದೀರಾ. when the parliament sits, there will be a detailed discussion on this. ಪಾರ್ಲಿಮೆಂಟ್ ಅಲ್ಲಿ ಎಲ್ಲ ಚರ್ಚೆ ಆಗಿದೆ. ಪಾರ್ಲಿಮೆಂಟ್ ಅಲ್ಲಿ ಯಾರಿರೋರು ಪಾರ್ಲಿಮೆಂಟ್ ಅಲ್ಲಿ? ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸೋರು, ಅತ್ಯಾಚಾರಿಗಳು, ಗುಂಡಾಗಳು, ಅತ್ಯಂತ ವ್ಯಾಪಾರ ಮಾಡಿ ಶ್ರೀಮಂತ ರಾಜಕಾರಣಿಗಳು ಪಾರ್ಲಿಮೆಂಟ್ ಇರೋರು. ಅವ್ರಿಗೆ ಕಾನೂನಿನ ಅರಿವು ಏನಿರುತ್ತೆ? ಅವ್ರಿಗೆ ಕಾನೂನು ಅರಿವಿರ್ತಕ್ಕಂಥದ್ದು ಕಾನೂನು ಪಂಡಿತರಿಗೆ, ನ್ಯಾಯಾಧೀಶರಿಗೆ, ನ್ಯಾಯಾಲಯಕ್ಕೆ. ಸೊ ಅವ್ರಿಗೆ ರಿವ್ಯೂ ಮಾಡೋ ಅಧಿಕಾರ ಇದೆ.
ನಿಮಗೆ ಕಾನೂನು ರಚಿಸೋ ಅಧಿಕಾರ ಇರ್ಬೋದು, ಯಾರೋ ಮಾಡಿದ ಕಾನೂನು ನೀವು ಎಸ್ ಅಂತ ನೀವು ಸೈನ್ ಹಾಕ್ತೀರಾ. ಫೇಕ್ ಡಿಗ್ರಿ ಇಟ್ಕೊಂಡಿರೋರೆಲ್ಲ ಕಾನೂನು ಪಂಡಿತರ, ಫೇಕ್ ಡಿಗ್ರಿ. ನಿಶಿಕಾಂತ್ ದುಬೇದು ಕೂಡ ಫೇಕ್ ಡಿಗ್ರಿ. ಇವ್ರ ಬಾಸ್ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಡಿಗ್ರಿ ತೋರ್ಸಕ್ಕೆ ತಯಾರಿಲ್ಲ ಅವರು. ನೀನು ಓದಿದ್ರೆ ಅದೇನು ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಓದಿದ್ರೆ ಮಗ ನೀವು ತೋರ್ಸ್ಬೇಕಲ್ಲ ನೀವು ಫೇಕ್ ಡಿಗ್ರಿ. ಸೊ ಈ ಫೇಕ್ ಡಿಗ್ರಿಗಳು ಏನ್ ಕಾನೂನು ರೂಪಿಸ್ತಾರೆ ಈ ದೇಶಕ್ಕೆ? ವೆನ್ ಪಾರ್ಲಿಮೆಂಟ್ ಸಿಟ್ಸ್ ಆಯ್ತಲ್ಲ ಅದು. ಸೊ ಇದು ಇವರ ಮಾತುಗಳು. ಬಿಜೆಪಿ ಆರ್ಟಿಕಲ್ 377 ಬಗ್ಗೆ 377 ಬಗ್ಗೆ ಮಾತಾಡ್ತಾರೆ. ಅಪೆಕ್ಸ್ ಕೋರ್ಟ್ ಓವರ್ ಆರ್ಟಿಕಲ್ 377 saying there was an article 377 in which homosexuality. ನೋಡಿ, ಹೋಮೋಸೆಕ್ಸುಯಾಲಿಟಿ ಬಗ್ಗೆ ಸುಪ್ರೀಂ ಕೋರ್ಟ್ ಅಂದ್ರೆ ಸಲಿಂಗ ಕಾನೂನು ಬದ್ಧಗೊಳಿಸ್ತಾರೆ. ಆದ್ರೆ ಅದನ್ನು ವಿರೋಧಿಸಿದ್ರು, ಕಾನೂನು ಮಾಡಿದ್ರು. ಅಮೆರಿಕಾದನ್ನ ಉದಾಹರಣೆ ತಗೋಬರ್ತಾರೆ. ಆದ್ರೆ ಅಮೆರಿಕಾನೇ ಹೇಳ್ತಾ ಇದೆ, ಏನಂತ ಹೇಳ್ತಾ ಇದೆ, ಇವಿಎಂ ತರಬೇಡಿ. ನಿಮಗೆ ಹೋಮೋಸೆಕ್ಸುಯಾಲಿಟಿ ಬಗ್ಗೆ ಮಾತನಾಡಕ್ಕೆ ಅಮೆರಿಕಾ ಬೇಕು, ಅಮೆರಿಕದ ಕಾನೂನು ಬೇಕು. ಆದ್ರೆ ಇವಿಎಂ ಬಗ್ಗೆ ಮಾತನಾಡೋದಕ್ಕೆ ಇವಿಎಂ ಬೇಡ ಅಂತ ಹೇಳಿ ಎಲ್ಲ ಅಮೆರಿಕ ಅಧ್ಯಕ್ಷ ಹೇಳ್ತಾ ಇದಾರೆ. ಅಮೆರಿಕದ ಅಧ್ಯಕ್ಷರ ಸಲಹೆಗಾರ್ತಿ ಹೇಳ್ತಾ ಇದಾರೆ. ಅಮೆರಿಕದ ಸಲಹೆಗಾರ್ತಿ ಎಲಾನ್ ಮಸ್ಕ್ ಹೇಳ್ತಾ ಇದಾರೆ ಇವಿಎಂ ಬೇಡ ಅಂತ. ನೀವು ಹೇಳ್ತೀರಾ ನೀವು? ಆದ್ರೆ ನಿಮಗ್ ಬೇಕಾದಾಗ ಅದನ್ನು ಉದಾಹರಣೆ ತಗೊಂಡ್ಬಿಡ್ತೀರಾ, ಇನ್ನೊಂದು ಉದಾಹರಣೆ ತಗೊಂಡ್ಬಿಡ್ತೀರಾ. ಬೇಡ ಅಂದಾಗ ನಮ್ಗೆ ಬೇಡ. ಏನ್ ಜಾಣ್ರು ನೀವೆಲ್ಲ. ಹಿಂದೂ ಮುಸ್ಲಿಂ ಬುದ್ಧಿಸ್ಟ್ ಜೈನ್ ಸಿಖ್ all believe that homosexuality is crime. One fine morning the Supreme Court said that we will abolish the case. Supreme Court ಇದನ್ನ ಒಪ್ಪಿಡುತ್ತೆ, ಕೇಸ್ ಅಬಾಲಿಷ್ ಮಾಡುತ್ತೆ. Article 141 says that the laws we make, the judgments we give, we applicable from the lower court to the Supreme Court. Article 368 says that Parliament has the right to make all laws and Supreme Court has the right to interpret the law. Interpret ಅಂದ್ರೆ ನೀವು ಹೇಳಿದ್ದನ್ನು ಸುಮ್ಮನೆ ಸೈನ್ ಹಾಕೋದಲ್ಲ, ಅದು ರಿವ್ಯೂ ಆಗುತ್ತೆ. ನೀವು ಕಾನೂನು ಮಾಡಿರೋದು ಎಷ್ಟು ಮಟ್ಟಿಗೆ ನಿಮ್ಗೆ ಇದೆ ಅಂತ ಹೇಳಿ. ಸೊ ಇದು ನಿಶಿಕಾಂತ್ ದುಬೆಯ ಹೇಳಿಕೆಗಳು. ಈ ನಿಶಿಕಾಂತ್ ದುಬೆ ಹೇಳಿಕೆಗೆ ಈಗಾಗಲೇ ಬಿಜೆಪಿ ತಿರುಗಿ ಬಿದ್ದಿದೆ, ಕಾಂಗ್ರೆಸ್ ತಿರುಗಿ ಬಿದ್ದಿದೆ. ಕಾಂಗ್ರೆಸ್ನ ಎಲ್ಲ ಸದಸ್ಯರುಗಳು, ಅದರಲ್ಲೂ ಮುಖ್ಯವಾಗಿ ಜಯರಾಮ್ ರಮೇಶ್ ಹೇಳ್ತಾರೆ, ಬಿಜೆಪಿ ಎಂಪಿ ನಿಶಿಕಾಂತ್ ದುಬೆ ಸ್ಟೇಟ್ಮೆಂಟ್ ಆನ್ ದಿ ಸುಪ್ರೀಂ ಕೋರ್ಟ್, they are trying to weaken the Supreme Court, constitutional functionaries, ministers, BJP MPs are speaking against the Supreme Court as the Supreme Court saying one thing. Supreme Court saying one thing that ಏನು ವಿಷಯ ಹೇಳ್ತಾ ಇದೆ ಸುಪ್ರೀಂ ಕೋರ್ಟ್ ಮುಖ್ಯವಾಗಿ ಕಾನೂನನ್ನ ನೀವು ಮಾಡೋದಾದ್ರೆ ಅದು ಕಾನೂನು ಪ್ರಕಾರವಾಗಿರ್ಬೇಕು. ಡೆಲಿಬರೇಟ್ಲಿ Supreme Court is being targeted. Supreme Court is targeted in many issues like electoral bonds. Supreme Court has said that it has been done by the government is unconstitutional. ಆಗ್ಲೂ ನೀವು ಬೈತೀರಿ. ನಿಮ್ ವಿರುದ್ಧ ತೀರ್ಪು ಬಂದ್ರೆ ನೀವು ಸುಪ್ರೀಂ ಕೋರ್ಟ್ ಬೈತೀರಾ, ನಿಮ್ ಪರವಾಗಿ ಬಂದ್ರೆ ಜೈ ಅಂತೀರಾ. ಸೊ ಇದು ನಡೆಯಲ್ಲ, ಅದು ಕಾನ್ಸ್ಟಿಟ್ಯೂಷನ್ ಅಲ್ಲ. ಅದು ನಿಮಗ್ ಬೇಕಾದಂಗೆ ಕಾನೂನು ಮಾಡಕ್ಕಾಗಲ್ಲ. ಇದು ನಿಶಿಕಾಂತ್ ದುಬೆಯ ಒಂದು ಹೇಳಿಕೆ. ಈ ಹೇಳಿಕೆಯನ್ನ ನಾನು ಪದೇ ಹೇಳಿ ಅವನು ವೈಭವೀಕರಿಸಿ ಆತ ಹೇಳೋ ಮಾತು ಆದ್ರೆ RSS, ಬಿಜೆಪಿ ಮತ್ತು ನಿಶಿಕಾಂತ್ ದುಬೆ ಧನಿಕರಂತವ್ರಿಗೆ ಬೇಕಾಗಿರೋ ಇಂಥದ್ದು. ಅಂದ್ರೆ ಕೆಲವರು ಅಂಧ ಭಕ್ತರು, ಬಿಜೆಪಿಯ ಭಕ್ತರು, RSS ನ ಭಕ್ತರು, ದಡ್ರು ಇರ್ತಾರೆ. ಈ ದಡ್ರಿಗೆಲ್ಲ ಏನು ಅಂದ್ರೆ ಸುಪ್ರೀಂ ಕೋರ್ಟ್ ನ ವಿರುದ್ಧ ಎತ್ಕಟ್ಟಬೇಕು, ಟ್ರೋಲ್ ಆರ್ಮಿಯನ್ನ ಎತ್ಕಟ್ಟಬೇಕು. ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಪಾಕಿಸ್ತಾನ ಧ್ವಜವನ್ನ ಹಾಕ್ತಾರೆ. ಅಂದ್ರೆ ಇದು ದೇಶದ್ರೋಹ ಕೆಲಸ ಅಲ್ವಾ? ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಅಲ್ವಾ ಅದು? ಈ ಸುಪ್ರೀಂ ಕೋರ್ಟ್ಗೆ ನೀವು ಪಾಕಿಸ್ತಾನ ಧ್ವಜ ಹಾಕ್ತೀರಾ ಅಂದ್ರೆ ಎಷ್ಟು ಮಟ್ಟಿಗೆ ನಿಮ್ ತಾಕತ್ತಿರ್ಬೇಕು ನಿಮ್ಗೆ? ಇದನ್ನೆಲ್ಲ ನೋಡ್ಕೊಂಡು ಸುಪ್ರೀಂ ಕೋರ್ಟ್ ಯಾಕೆ ಸುಮ್ಮನೆ ಕೂತಿದೆ? ಈ ದೇಶದ ಪ್ರಜೆಗಳಲ್ವಾ ಎಲ್ಲರೂ ಇರೋರು? ಸೊ ಅವ್ರಿಗೆ ಆ ಧಾರ್ಮಿಕ ಹಕ್ಕನ್ನು ಕೊಡ್ಬೇಕಲ್ವಾ? ಸುಪ್ರೀಂ ಕೋರ್ಟ್ನೇ ನೀವು ಪ್ರಶ್ನೆ ಮಾಡ್ತಕ್ಕಂಥ ಮಟ್ಟಕ್ಕೆ ಬಂದಿದ್ದೀರಾ ಅಂತಂದ್ರೆ ಬಹುಶಃ ವೀಕ್ಷಕರೇ ನನಗೆ ಅನ್ಸುತ್ತೆ ಒಂದು ಫೈನ್ ಡೇ ಹೇಗೆ ನರೇಂದ್ರ ಮೋದಿಯವರು 2,000 ರೂಪಾಯಿ ನೋಟು 1,000 ರೂಪಾಯಿ ನೋಟು 500 ರೂಪಾಯಿ ನೋಟುಗಳು ಈ ದೇಶದಲ್ಲಿ ಇಲ್ಲ ಅಂತ ಹೇಳಿ ಬ್ಯಾನ್ ಮಾಡಿದ್ರು. ಸೊ ನಾಳೆ ಅಥವಾ ನಾಳಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲ ಅಂತ ಹೇಳಿ ಘೋಷಣೆ ಮಾಡಬೇಕು. ಹೇಗೆ ಡೊನಾಲ್ಡ್ ಟ್ರಂಪ್ ಅಲ್ಲಿಯ ಕೋರ್ಟ್ ವಿರುದ್ಧ ಸಮರ ಸಾರಿದರೋ ಅವರ ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅದೇ ಮಾದರಿಯನ್ನ ಇವತ್ತು ಮೋದಿ ಅನುಸರಿಸ್ತಾ ಇದ್ದಾರೆ. ಒಂದು ಫೈನ್ ಡೇ ನಾಳೆ ಅಥವಾ ನಾಡಿದ್ದು ಇನ್ನು ಕೆಲವೇ ದಿನಗಳಲ್ಲಿ ರಾತ್ರಿ 8 ಗಂಟೆಗೆ ಅಥವಾ 9 ಗಂಟೆಗೆ ಬಂದು ನಾನು ಇವತ್ತು ರಾತ್ರಿಯಿಂದ ಸುಪ್ರೀಂ ಕೋರ್ಟ್ ಅನ್ನ ಬರ್ಖಾಸ್ತ್ ಮಾಡ್ತಾ ಇದ್ದೀನಿ, ತುರ್ತು ಪರಿಸ್ಥಿತಿನ ಹೇರ್ತಾ ಇದ್ದೀನಿ. ಯಾಕೆಂದ್ರೆ ಸುಪ್ರೀಂ ಕೋರ್ಟ್ ನ ಹೇಳಿಕೆಯಿಂದ, ಸುಪ್ರೀಂ ಕೋರ್ಟ್ ನ ಒಂದು ಈ ಜಡ್ಜ್ಮೆಂಟ್ ಇಂದ, ಇನ್ನು ಜಡ್ಜ್ಮೆಂಟ್ ಕೊಟ್ಟಿಲ್ಲ. ಇವರು ಹೇಳ್ತಾರೆ, ಇವರು ನೋಡಿ, ಅವ್ರಿಗೆ ಇವರೇ ಹೋಗಿ ಇದು ಕೆವಿಯಟ್ ಹಾಕೋತಾರೆ.
ಸೊ ಸರ್ಕಾರ ಹೋಗಿ ಕಿವಿಯಟ್ ಹಾಕೋತಾರೆ, ತುಷಾರ್ ಮೆಹ್ತಾ ಹಾಕೋತಾರೆ ಕಿವಿಯಟ್ ಏನಂತ ಹೇಳಿ, ನಾವು ಈ ಕಾನೂನು ತೀರ್ಪು ಕೊಡೋ ಖುಷಿ ನಮ್ಮನ್ನು ಕೇಳಿ ಅಂತೇಳಿ, ಅಭಿಪ್ರಾಯನ ಕೇಳಿ ಅಂತ. ಸೊ ಅದು ಸುಪ್ರೀಂ ಕೋರ್ಟ್ ಕೇಳ್ತೀವಿ. ಆ ಕೇಳಿದಾಗ ಏನಾಗುತ್ತೆ, ಕೇಳಿದಾಗ ನಾವು ಕಾನೂನು ನಾವು ಏನೇ ತೀರ್ಪು ಕೊಡೋಕ್ ಮುಂಚೆ ಇದು ಕಾನೂನು ಬಾಹಿರ, ಈ ಕಾನೂನುಗಳನ್ನ ಜಾರಿ ತರಕ್ ಮುಂಚೆ ನೀವು ಅದಕ್ಕೆ ವಿವರಣೆಗಳನ್ನು ಕೊಡಿ ಅಂತ ಹೇಳಿ. ಸೊ 3 ನಿಯಮಗಳನ್ನ ಹೇಳ್ತೀವಿ. 3 ನಿಯಮಗಳು ಏನೇನು ಅಂತ ಹೇಳಿ ನಿಮ್ಗೆ ಆಗ್ಲೇ ಹೇಳಿದೀನಿ, ನಾನು ಹಲವು ಬಾರಿ ವಿವರಣೆಗಳನ್ನ ಕೊಟ್ಟಿದ್ದೀನಿ. ಸೊ ಅದಕ್ಕೆ ಇವ್ರು ಒಪ್ಕೋತಾರೆ, ಹೌದು ಮಹಾಸ್ವಾಮಿ ನೀವು ಹೇಳಿದ ನಾವು ಕೇಳ್ತೀವಿ, ಈಗ ನಮ್ಮನ್ನ ಆಯ್ತು, ನಾವು ನಮ್ಗೆ ಟೈಮ್ ಕೊಡಿ, 1 ವಾರ ಟೈಮ್, ಜಾಸ್ತಿ ಟೈಮ್ ಕೇಳ್ತಾರೆ. ಆದ್ರೆ ಜಾಸ್ತಿ ಟೈಮ್ ಅವರು ಕೊಡಲ್ಲ, ಅವರು 1 ವಾರ ಟೈಮ್ ಕೊಟ್ಟಿದ್ರು. ಸೊ 1 ವಾರ ಅಲ್ಲಿ ಟೈಮ್ ಕೊಡ್ತೀವಿ ಅಂತ ಒಪ್ಕೊಂಡು ಬಂದ್ಮೇಲೆ ಇಲ್ಲಿ ಧನ್ಕರಿಂದ ಹಿಡಿದು ನಿಶಿಕಾಂತ್ ದುಬೆ ಎಲ್ಲರೂ ಕೂಡ, ಕಿರಣ್ ರಿಜಿಜು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟ್ ನ ವಿರುದ್ಧ, ಚೀಫ್ ಜಸ್ಟಿಸ್ ವಿರುದ್ಧ, ಇಡೀ ದೇಶದ ಜನರನ್ನ, ಅದರಲ್ಲೂ ಹಿಂದೂಗಳನ್ನ ಮತ್ತೆ ಇವರನ್ನ ಎತ್ತಿ ಕಟ್ಟೋ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ರೀತಿ ಎತ್ತಿಕಟ್ಟ ಕೆಲಸ ಮಾಡಿ ಧಾರ್ಮಿಕ ಯುದ್ಧಗಳನ್ನ, ದಂಗೆಯನ್ನ ಎಬ್ಸಿ ಈಗ ತುರ್ತು ಪರಿಸ್ಥಿತಿ ಹೇಳ್ತಾ ಇದೀವಿ. ಇನ್ನು ಮುಂದೆ ಈ ದೇಶದಲ್ಲಿ ಎಲೆಕ್ಷನ್ ನಡೆಯಲ್ಲ, 1 ನೇಷನ್ 1 ಎಲೆಕ್ಷನ್ ಜಾರಿ ಮಾಡ್ತಾ ಇದೀವಿ, ಅಧ್ಯಕ್ಷೀಯ ಮಾದರಿಯ ಸರ್ಕಾರನ ತರ್ತಾ ಇದೀವಿ. ಈಗ ಸಾಕಿದ್ದು ಪಾರ್ಲಿಮೆಂಟ್, ಇನ್ ಮುಂದಕ್ಕೆ ನಾವು ಇಡೀ ಸಂವಿಧಾನನ ಬದಲಾಯಿಸ್ತೀವಿ ಅಂತೇಳಿ ಏನು RSS ಬಿಜೆಪಿ ಶತಮಾನಗಳಿಂದ ಅಜೆಂಡಾವನ್ನ ಇಟ್ಕೊಂಡಿದ್ಯೋ ಅದನ್ನ ಸಿದ್ಧ ಮಾಡೋದಕ್ಕೆ ವೇದಿಕೆಯನ್ನು ಸಿದ್ಧಪಡಿಸ್ಕೊಂಡಿದೆ. ಬಹುತೇಕ ಮೇ 7ನೇ ತಾರೀಕು 8ನೇ ತಾರೀಕು ಸುಪ್ರೀಂ ಕೋರ್ಟ್ ಏನು ಇನ್ನೊಂದು ತೀರ್ಪು ಕೊಡುತ್ತೋ ಅಷ್ಟು ಒಳಗಡೆನೆ ಈ ಸರ್ಕಾರ ಎಲ್ಲಿ ಈ ಒಂದು ವ್ಯವಸ್ಥೆ ತಂದ್ಬಿಡ್ತು ಅಂತ ಭಯ, ಆತಂಕ ನನ್ಗೆ ಕಾಡ್ತಾ ಇದೆ. ಬಹುತೇಕ ನಿಜ ಆಗ್ಬೋದು. ರಾತ್ರಿ 8 ಗಂಟೆಗೆ, ಇವತ್ತು ರಾತ್ರಿ, ನಾಳೆ ರಾತ್ರಿ, ಯಾವತ್ತಾದ್ರೂ ಒಂದಿನ ನರೇಂದ್ರ ಮೋದಿ ಬಂದು ಈ ದೇಶದಲ್ಲಿ ಸುಪ್ರೀಂ ಕೋರ್ಟ್ ಇಲ್ಲ, ಈ ದೇಶದಲ್ಲಿ ಸಂವಿಧಾನ ಜಾರಿಯೇ ಮಾಡಲ್ಲ, ನಾವು 1 ನೇಷನ್ 1 ಎಲೆಕ್ಷನ್ ಜಾರಿ ತರ್ತಾ ಇದೀವಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನಲ್ಲ. ಸುಪ್ರೀಂ ಕೋರ್ಟ್ಗೆ ಬೀಗ ಹಾಕಿದ್ರು ಏನು ಅತಿಶಯೋಕ್ತಿ ಅಲ್ಲ. ಸುಪ್ರೀಂ ಕೋರ್ಟ್ ಜಡ್ಜ್ ವಿರುದ್ಧ ಮಾತನಾಡೋದು ನ್ಯಾಯಾಂಗ ನಿಂದನೆ ಅಲ್ಲ, ಅದೇನು ಅತಿಶಯೋಕ್ತಿ ಅಲ್ಲ. 1 ನೇಷನ್ 1 ಎಲೆಕ್ಷನ್ ಜಾರಿ ಮಾಡ್ತಾ ಇದೀವಿ ಮತ್ತು ರಾಷ್ಟ್ರಪತಿ ಇಡೀ ವ್ಯವಸ್ಥೆಯನ್ನ ರಾಷ್ಟ್ರಪತಿ ಕೇಂದ್ರಿತ ಅಧಿಕಾರವನ್ನಾಗಿ ಪರಿವರ್ತಿಸ್ತಾ ಇದೀವಿ. ಇದು ನನಗೆ ಇರತಕ್ಕಂಥ ಪರಮಾಧಿಕಾರ, ಇದು ನಮಗೆ ಸಂಸತ್ತಿರೋ ಪರಮಾಧಿಕಾರ ಅಂತ ಹೇಳಿ ಘೋಷಣೆ ಮಾಡ್ತಕ್ಕಂಥ ಕೆಲವೇ ಗಂಟೆಗಳು, ದಿನಗಳು ಬಾಕಿ ಇರ್ಬೋದು. ಇದು ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ ಅಂತ ಕಾದ್ ನೋಡೋಣ. ಇದಾಗೈತಿ ಇವತ್ತು ನನ್ನ ವಿಶ್ಲೇಷಣೆ. ಇನ್ನೊಂದು ವಿಶ್ಲೇಷಣೆ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ, ಮುಕ್ತ ಪತ್ರಿಕೋದ್ಯಮ. ನಮಸ್ಕಾರ.